ಈ ತಕ್ಷಣಕ್ಕೆ ನೋಡ್ಬೇಕು ಅನ್ನೋ ಆತರ ಇದೆಯಲ್ಲ, ಒಂದ್ ಪೋಸ್ಟ್ ಮಾಡಿದಿರಿ, ಪೋಸ್ಟಿನ ರೆಸ್ಪಾನ್ಸ್ ಬರಕ್ ಮುಂಚೆ 20 ಸಲ ತೆಗೆದು ನೋಡಿರ್ತೀವಿ. ಏನ್ ಬಂತು, ಎಷ್ಟು ಬಂತಾ ಬರ್ಲಿಲ್ವಾ. ಮಲ್ಗುವಾಗ ನಮ್ಗೆಲ್ಲ ಏನಂತಂದ್ರೆ ತಕ್ಷಣಕ್ಕೆ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋತೀವಿ, ದಿಂಬಿನ ಪಕ್ಕದಲ್ಲೇ ಇಟ್ಕೋತೀವಿ, ನಿಯರೆಸ್ಟ್ ದ ಬಾಡಿ ಇಟ್ಕೋತೀವಿ. ಹಾರ್ಟ್ಗೆ ಪ್ರಾಬ್ಲಮ್, ಬ್ರೈನ್ಗೆ ಪ್ರಾಬ್ಲಮ್. ಗಂಟ್ಲು ಕ್ಲೀನ್ ಆಗುತ್ತೆ, ಹೂ ಅಂದ್ರೆ ಲಂಗ್ಸ್ ಕ್ಲೀನ್ ಆಗುತ್ತೆ, ಅಂದ್ರೆ ಬ್ರೈನ್ ಕ್ಲೀನ್ ಆಗುತ್ತೆ. ನನ್ನ ಬ್ರೈನ್ ಪವರ್ಗೆ ಕಾರಣ. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಂದು ಮಂತ್ರದಲ್ಲಿ ಓಂಕಾರ ಇಟ್ಟು ಅಲ್ಲಿಂದ ಶ್ಲೋಕ ಶುರು ಮಾಡಿಸ್ತಾ ಇದ್ರು. ಓಂಕಾರ ಏನಾದ್ರೂ ಒಂದು ನೆಪದಲ್ಲಿ ಹೇಳು ಅಂತ ಅಷ್ಟೇ. ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇರೋದು ಎಲ್ಲಿ ಅಂತಂದ್ರೆ ಹಾರ್ಟ್ ಅಲ್ಲ, ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇರೋದು ಇಲ್ಲಿ. ಇದರ ಪ್ರೆಷರ್ ಜಾಸ್ತಿ ಆದ್ರೆ ಬ್ರೀತಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬ್ರೀತಿಂಗ್ ಪ್ರೆಷರ್ ಜಾಸ್ತಿ ಆಯ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು. GSS ಮಾಧ್ಯಮದಲ್ಲಿ ಭಾನುವಾರದ ಸ್ಪೆಷಲ್ ಸೀರೀಸ್ ಬ್ಯಾಕ್ ಟು ಹೆಲ್ತ್ ಇನ್ 48 ಡೇಸ್. ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳಿರುತ್ತೆ ಮನುಷ್ಯನ ದೇಹ, ಮನಸ್ಸು, ಆರೋಗ್ಯ ಅಂತಂದಾಗ ಹೇಗೆ ರೆಕ್ಟಿಫೈ ಮಾಡ್ಕೊಳ್ಬೋದು, ಇದು ಸರಿ ಹೋಗುತ್ತಾ ಇಲ್ವಾ ಅನ್ನೋ ಡೌಟ್ ಇದ್ರೆ ಅದರ ರೆಕ್ಟಿಫಿಕೇಶನ್ ಏನು ಅಂತ ಗೊತ್ತಾದ್ಮೇಲೆ ಕಂಟಿನ್ಯೂಸ್ ಆಗಿ 48 ದಿನ ಅದನ್ನ ನಾವು ಪಾಲಿಸಿದ್ವಿ ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಆರ್ ರೂಟೀನ್. ಸೊ ಇದ್ರ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ವಿತ್ ಯೋಗಾತ್ಮ ಶ್ರೀಹರಿ ಅವರು. ನಮಸ್ಕಾರ, ಹೇಗಿದ್ದೀರಾ? ನೀವೇ ಹೇಳಬೇಕು. ಬೊಂಬಾಟ್ ಆಸ್ ಆಲ್ವೇಸ್. ಅದು ಎನರ್ಜಿ ಬುಗ್ಗೆ ಅಲ್ವಾ, ಸೊ ಎಲ್ರಿಗೂ ಕೊಡ್ತಾ 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 ಇನ್ನೂ ಫುಲ್ ರಿಫೈನ್ ಆಗ್ತಾ ಇರೋದು. ನಾನು ಕೂತಿರೋದು ದೇವತೆ ಮುಂದೆ. ಅಯ್ಯಯ್ಯಪ್ಪ, ಪ್ಲೀಸ್. That's my respect to you. Thank you so much. That means so much to me. Yes, ಆರೋಗ್ಯದ ಎಲ್ಲವೂ ಮಾತಾಡಿದ್ದೀವಿ, ಒಂದೊಂದೇ ಕೇರ್ ಮಾತಾಡಿಸ್ತಾ ಬಂದಿದ್ದೀವಿ. ಬ್ರೈನ್ ಕೇರ್. ಬ್ರೈನ್, ಓಕೆ. ಬ್ರೈನ್ ಅನ್ನೋ ಟಾಪಿಕ್ನ ನಾವು ಎಂದು ಪ್ರೊನೌನ್ಸೇ ಮಾಡಿಲ್ಲ ನಮ್ಮ ಮಾಧ್ಯಮದಲ್ಲಿ ಅನ್ಸುತ್ತೆ. ಬ್ರೈನ್ ಕೇರ್ ವೆರಿ ಇಂಟ್ರೆಸ್ಟಿಂಗ್, ಹೇಳಿ. ತುಂಬಾ ಕೆಡೋದು ಯಾವುದು ಅಂದ್ರೆ ಬ್ರೈನಲ್ಲಿ. ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಎಲ್ಲ ಏನ್ ಕೆಟ್ಟರು ಬ್ರೈನೇ ಕೆಡೋದು. ಬ್ರೈನ್ ಇಸ್ ದ ಮೈನ್ ಸ್ವಿಚ್. ಈಗ ನಿಮ್ಮಲ್ಲೆಲ್ಲ ಸ್ವಿಚ್ಗಳಿದೆ, ಈ ಎಲ್ಲ ಸ್ವಿಚ್ಗಳಿಗೆ ಒಂದು ಮೈನ್ ಸ್ವಿಚ್ ಇರುತ್ತೆ, ಆ ಮೈನ್ ಸ್ವಿಚ್ಗೆ ಇನ್ನೊಂದು ಮೈನ್ ಸ್ವಿಚ್ ಇರುತ್ತೆ. ಅದು ಇನ್ನ ಎಲ್ಲ ಎಲೆಕ್ಟ್ರಿಕಲ್ ಕಂಪನಿ ಟ್ರಾನ್ಸ್ಮಿಷನ್ ಅಲ್ಲಿಂದ ಎಲ್ಲ ಒಂದ್ ಕಡೆ ಇರುತ್ತೆ. ಎಲ್ಲದಕ್ಕೂ ಒಂದೊಂದು ಮೈನ್ ಸ್ವಿಚ್ ಇರುತ್ತೆ. ಹಾಗೆ ನಮ್ ಇಡೀ ದೇಹದ ಎಲ್ಲದಕ್ಕೂ ಮೈನ್ ಸ್ವಿಚ್ ಇರೋದು ಬ್ರೈನ್ ಅಲ್ಲಿ. ಪ್ಯಾನ್ಕ್ರಿಯಾಸ್ ವರ್ಕ್ ಆಗ್ತಾ ಇಲ್ಲ, ಇದು ಕೆಟ್ಟರೆ ಪ್ಯಾನ್ಕ್ರಿಯಾಸ್ ವರ್ಕ್ ಆಗಲ್ಲ. ಲಿವರ್ ವರ್ಕ್ ಆಗ್ತಾ ಇಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ, ಲಂಗ್ಸ್ ವರ್ಕ್ ಆಗ್ತಾ ಇಲ್ಲ, ಕಣ್ ಕಾಣಿಸ್ತಾ ಇಲ್ಲ, ನರ್ವಸ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ, ಬ್ಲಡ್ ವರ್ಕ್ ಆಗ್ತಾ ಇಲ್ಲ, ಬೋನ್ಸ್ ಡಿಕೆ ಆಗ್ತಾ ಇದೆ. ಎಲ್ಲದಕ್ಕೂ ಒಂದೇ ಕಾರಣ ಬ್ರೈನ್. ದಟ್ಸ್ ದ ಮೈನ್ ಸ್ವಿಚ್. ಥೈರಾಯ್ಡ್ ಇಲ್ಲಿದೆ, ಅದು ಥೈರಾಕ್ಸಿನ್ ಅಂತ ರಿಲೀಸ್ ಮಾಡುತ್ತೆ. ಆ ರಿಲೀಸ್ ಮಾಡೋದು ಕಡಿಮೆ ಅಥವಾ ಜಾಸ್ತಿ ಆದ್ರೆ ಇಲ್ಲಿ ಮೈನ್ ಸ್ವಿಚ್ ಕಾರಣ. ಸೊ ಈ ಮೈನ್ ಸ್ವಿಚ್ ಚೆನ್ನಾಗಿಟ್ಕೊಳ್ಳೋದು ಹೇಗೆ? ಚೆನ್ನಾಗಿಟ್ಕೊಳ್ಳೋದು ಅಂದ್ರೆ ಅಂತ ಕೇಳಬೇಕು. ಕ್ಲೀನ್ ಆಗಿ ಇಟ್ಕೊಳ್ಳೋದು. ಓಕೆ, ದಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಥಾಟ್ಸ್ ಅಲ್ವಾ ಆಕ್ಚುಲ್ ಆಗಿ? ಕರೆಕ್ಟ್. ಇಲ್ಲೇನೆ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಎರಡು ಒಟ್ಟಿಗೆ ಬರೋದು. ವಾವ್. ಹಾರ್ಡ್ವೇರ್ ಇಸ್ ದ ಬ್ರೈನ್, ಸಾಫ್ಟ್ವೇರ್ ನಮ್ಮ ಯೋಚನೆ. ಓಕೆ, ಈಗ ಫಸ್ಟ್ ಹಾರ್ಡ್ವೇರ್ ಬಗ್ಗೆ ಮಾತಾಡೋಣ. ಈಗ ಫೋನ್ ಓಕೆ, ಮೈನ್ ಕಲ್ಪ್ರಿಟ್ ನಮ್ಗೆ ಬ್ರೈನ್ ಕೆಡ್ಲಿಕ್ಕೆ. ಮೈನ್ ಕಲ್ಪ್ರಿಟ್ ಅಂದ್ರೆ ಇದು ರಾಬರು, ಥೀಫ್, ನೀವೇನೇನು ಹೇಳ್ತೀರಿ, ನಮ್ಮ ಎಲ್ಲಾ ನೆಮ್ಮದಿಗಳನ್ನ, ಆರೋಗ್ಯವನ್ನ ಕೆಡಿಸೋದಕ್ಕೆ ಇದು ರಾಕ್ಷಸ. ಇದು ದೇವತೆನೂ ಇದೆ, ರಾಕ್ಷಸನೂ ಇದೆ. ಎಲ್ಲಿಂದ ಕೆಡುತ್ತೆ ಅಂತ, ಇದು ಎಷ್ಟು ಹತ್ರ ಇಲ್ಲಿಗಿರುತ್ತೆ ಕಿವಿಗೆ ಅಷ್ಟು ಕೆಡುತ್ತೆ. ಅದರ ರೇಡಿಯೇಷನ್ಸ್, ಇದರ ಲೈಟು, ಇದರ ರೇಡಿಯೇಷನ್ಸು ಸುಮ್ಮನೆ ಆಫ್ ಆಗಿದ್ರು ಕೂಡ ಇದರ ಹತ್ರ ಇಟ್ಕೊಂಡ್ರೆ ಕೆಡುತ್ತೆ. ಸೊ ಇದು ಕೆಡಬಾರ್ದು ಅಂದ್ರೆ, ಇದು ಕೆಡಬಾರ್ದು ಅಂತಂದ್ರೆ ಇದು ಎಷ್ಟು ದೂರ ಇಡ್ತೀವಿ ಅಷ್ಟು ಒಳ್ಳೆ. ಸಣ್ಣ ಕೇರ್ ತಗೊಳ್ಳಿ ಇಲ್ಲಿಂದ ಮುಂದೆ, ನಿಮ್ಮಿಂದ ಹಿಡಿದು ನವೀನಿಂದ ಹಿಡಿದು ಎಲ್ಲರಿಗೂ ಅಷ್ಟೇ. ಬಳಸದೇ ಇದ್ದಾಗ ಎಷ್ಟು ದೂರ ಆದ್ರೆ ಅಷ್ಟು ದೂರ ಇಡಿ, ಎಷ್ಟು ದೂರ ಆದ್ರೆ ಅಷ್ಟು ದೂರ ಇಡಿ. ಬೇಕಾದ್ರೆ ಹೋಗಿ ಬಂದು ತಗೊಳ್ಳಿ, ಎಷ್ಟು ದೂರ ಆದ್ರೆ ಅಷ್ಟು ದೂರ ಇಡಿ. ನೀವು ಟೇಬಲ್ ಚೇರ್ ಅಲ್ಲಿ ಕೂತಿರ್ತೀರಾ, ಇನ್ಯಾವುದೋ ಒಂದು ಟೇಬಲ್ ಹುಡುಕೊಳ್ಳಿ, ಅಲ್ಲಿಡಿ. ಈ ತಕ್ಷಣಕ್ಕೆ ನೋಡ್ಬೇಕು ಅನ್ನೋ ಆತರ ಇದೆಯಲ್ಲ, ಒಂದ್ ಪೋಸ್ಟ್ ಮಾಡಿದಿರಿ, ಪೋಸ್ಟಿನ ರೆಸ್ಪಾನ್ಸ್ ಬರಕ್ ಮುಂಚೆ 20 ಸಲ ತೆಗೆದು ನೋಡಿರ್ತೀವಿ. ಏನ್ ಬಂತು, ಎಷ್ಟು ಬಂತು, ಬಂತಾ ಬರ್ಲಿಲ್ವಾ. ಪೋಸ್ಟ್
ನನಗೊಂದು ಮೆಸೇಜ್ ಕಳಿಸ್ತೀರಿ, ನಾನು ರಿಪ್ಲೈ ಮಾಡಿದ್ನಾ ಇಲ್ವಾ ಅನ್ನೋದೇ ಟೆನ್ಷನ್. ಹ್ಮ್ ರಿಪ್ಲೈ ಮಾಡಿದ್ರೆ ಏನ್ ಮಾಡಿರ್ಬೋದು, ಅದಕ್ಕಿಂತ ಫಾಸ್ಟ್ ಆಗಿ ಬ್ರೈನ್ ಥಿಂಕ್ ಮಾಡ್ತಾ ಇದೆ. ಅಂದ್ರೆ ಎನರ್ಜಿ ಹಾಳು ಮಾಡ್ತಾ ಇದೆ, ವೇಸ್ಟ್ ಮಾಡ್ತಾ ಇದೆ, ಡ್ರೈನ್ ಔಟ್ ಆಗ್ತಾ ಇದೆ. ಅದಕ್ಕೆ ಮೇನ್ ಕಾರಣ ನಮ್ಮ ಫೋನ್. ಸೊ ಹಾಗಾಗಿ ಮೊದಲನೇ ಕೇರ್ ಏನ್ ತಗೋಬೇಕು, ಫೋನ್ ಅನ್ನ ಎಷ್ಟಂದ್ರೆ ಅಷ್ಟು ದೂರ ಬಳಸಬೇಕಾದ್ರೆ ತೆಗೆದಿಟ್ಕೊಳ್ಳಿ. ಲಾಸ್ಟ್ ಟೈಮ್ ಈ ಸೀರೀಸ್ ಮಾಡಿದ್ದೀನಿ, ಕಣ್ಣಿನ ವಿಷಯಕ್ಕೆ ಮಾಡಿದ್ದೀನಿ. ಸಾಧ್ಯ ಆದಷ್ಟು ಮನೆಯಲ್ಲಿ ಲ್ಯಾಪ್ಟಾಪು ಅಥವಾ ಐಪ್ಯಾಡ್ಸು ಅಥವಾ ಟ್ಯಾಬ್ಸು ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಎಲ್ಲೆಲ್ಲಿ ಇರುತ್ತೆ, ಫೋನ್ ಇವತ್ತೆಲ್ಲದಕ್ಕೂ ಲಿಂಕ್ ಆಗಿದೆ. ನೀವು ಏನೇ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೂ ಅಲ್ಲಿಂದ ಮಾಡಿ, ಫೋನಿಂದ ಬೇಡ. 80-90% ಬ್ರೈನ್ ಡ್ಯಾಮೇಜ್, ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗೋದು, ಬ್ರೈನ್ ಎಫಿಷಿಯನ್ಸಿ ಕಡಿಮೆ ಆಗೋದು ನಿಂತೋಗುತ್ತೆ. 80-90% ನಿಂತೋಗುತ್ತೆ ಡಿಸ್ಟೆನ್ಸ್ ಅಲ್ಲಿ ನೋಡಿದಾಗ, ಡಿಸ್ಟೆನ್ಸ್ ಅಲ್ಲಿ ಅದನ್ನ ಆಪರೇಟ್ ಮಾಡಿದಾಗ. ಇದು ತುಂಬಾ ಎಮರ್ಜೆನ್ಸಿಗೆ ಅಂತ ಇಟ್ಕೊಳ್ಳಿ. ಎಮರ್ಜೆನ್ಸಿ ಇಲ್ಲದೆ ಇದ್ರೆ ಇದನ್ನ ಬಳಸದೇ ಇದ್ರೆ ಒಳ್ಳೆ. ಇದು ಕೇರ್ ಬೆಳಗ್ಗೆ ಹೊತ್ತು. ಅದು ನಿಯರೆಸ್ಟ್ ಗ್ಯಾಜೆಟ್ಸ್ ಅನ್ನ, ಅಂದ್ರೆ ಸ್ಟವ್ ಇರುತ್ತೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಇರುತ್ತೆ, ಅಥವಾ ಎಲೆಕ್ಟ್ರಿಕಲ್ ಸ್ಟವ್ ಇರುತ್ತೆ, ಅದರ ಜೊತೆ ಕುಕ್ಕರು ಇದೆಲ್ಲ ಇರೋವಾಗ ಇದನ್ನ ಬಳಸಲೇಬಾರದು. ಡಬಲ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಚಾರ್ಜ್ಗೆ ಇಟ್ಕೊಂಡು ಮಾಡಬಾರ್ದು. ಚಾರ್ಜ್ಗೆ ಇಟ್ಕೊಂಡು ಫೋನ್ ಮಾಡೋದು ತುಂಬಾ ಹೈಯೆಸ್ಟ್ ಡ್ಯಾಮೇಜ್ ಆಗುತ್ತೆ. ಕಿವಿಗೂ ಆಗುತ್ತೆ, ಕೆಲವು ಸಲ ಬ್ಲಾಸ್ಟು ಆಗ್ಬೋದು, ಕೆಲವು ಸಲ ಅದರಲ್ಲಿನ ವಾಟರ್ ಕಂಟೆಂಟ್ಸ್ ಏನಾದ್ರೂ ಸೇರಿದ್ರೆ ಡ್ಯಾಮೇಜಸ್ ಜಾಸ್ತಿ. ಸೊ ಇದು ನಿಂತ್ಕೊಂಡು ನಡೆದಾಡುವಾಗ ಕೇರ್. ಮೇಜರ್ ಕೇರ್ ತಗೋಬೇಕಾಗಿರೋದು ರಾತ್ರಿ ಹೊತ್ತು ಮಲಗುವಾಗ ನಮ್ಗೆಲ್ಲ ಏನಂತಂದ್ರೆ ತಕ್ಷಣಕ್ಕೆ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋತೀವಿ, ದಿಂಬಿನ ಪಕ್ಕದಲ್ಲೇ ಇಟ್ಕೋತೀವಿ, ನಿಯರೆಸ್ಟ್ ದ ಬಾಡಿ ಇಟ್ಕೋತೀವಿ. ಹಾರ್ಟ್ಗೆ ಪ್ರಾಬ್ಲಮ್, ಬ್ರೈನ್ಗೆ ಪ್ರಾಬ್ಲಮ್. ಇನ್ ಡೀಟೇಲಿಂಗ್ ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ವಿಡಿಯೋಸ್ ಸಿಗುತ್ತೆ. ನ್ಯೂರೋ ಪ್ರಾಬ್ಲಮ್ ಶುರು ಆಗೋದು ಫೋನನ್ನ ಹೆಚ್ಚು ಬಳಸುವಿಕೆಯಿಂದ. ಕೈಗಳಿಗೆ ಪ್ರಾಬ್ಲಮ್ ಆಗೋದು ಕೂಡ ಇಟ್ ಇಸ್ ಬಿಕಾಸ್ ಆಫ್ ಇದು. ಆರ್ಥರೈಟಿಸ್ ತರ ಬರೋದು, ಕೈ ಹಿಡಿದುಕೊಂಡ್ಬಿಡೋದು, ಇದೆಲ್ಲ ಆಗೋದು ಇಟ್ ಈಸ್ ಬಿಕಾಸ್ ಆಫ್ ಫೋನ್. ಸೊ ಬ್ರೈನಿನ ಡ್ಯಾಮೇಜ್ ಹೀಗೆ ಆಗ್ತಾ ಬರುತ್ತೆ. ಎಫೆಕ್ಟ್ ಏನಂದ್ರೆ ಬ್ರೈನ್ ಡ್ಯಾಮೇಜ್ ಆಗಿ, ಬ್ರೈನ್ ಹ್ಯಾಮರೇಜ್ ಆಗಿ, ಅಥವಾ ಬ್ರೈನ್ಗೆ ಒಂದು ಸತ್ವ ಇದೆ, ಬೇಗ ಇಳಿದೋಗುತ್ತೆ. ತುಂಬಾ ಆ ಡ್ಯಾಮೇಜ್ ನ ಕಂಟ್ರೋಲ್ ಮಾಡ್ಬೇಕಂತಾನೆ ಒಂದು ಇದರಿಂದ ದೂರ ಇರೋದು. ದಿನದಲ್ಲಿ 8 ಅವರ್ ಬಳಸ್ತಾ ಇದ್ದೀವಿ ಅಂತಂದ್ರೆ 6 ಅವರ್ ಅದನ್ನ ದೂರ ಇಟ್ಟು ಬಳಸ್ಬೋದು. ಕ್ಯೂರಿಯಾಸಿಟಿ ಮ್ಯಾನೇಜ್ಮೆಂಟ್ ಕೂಡ ಇದರಲ್ಲಾಗುತ್ತೆ. ಮೊದಲನೇದು ಇದು ಫಿಸಿಕಲ್. ಇದು ಎರಡನೇದು, ಈ ತರ ಡ್ಯಾಮೇಜ್ ಆಗೋಗ್ತಾ ಇದೆ ಅಥವಾ ಬಳಸಲೇಬೇಕು ಅಂತಂದಾಗ ಫೋನ್ ಬಳಸ್ತಾ ಇದೀವಾ, ಅದರಲ್ಲಿ ವಾಟ್ಸಪ್, FB ಇದೆಲ್ಲ ಬಳಸ್ತಾ ಇದೀವಾ ಅಂತ. ಫೋನನ್ನೇ ಬಳಸ್ಬೇಕಂತಂದ್ರೆ ಸಾಧ್ಯ ಆದಷ್ಟೇ ಚಿಕ್ಕ ಫೋನ್ ಇಟ್ಕೊಳ್ಳಿ, ಕೀಪ್ಯಾಡ್ ಫೋನ್ ಇಟ್ಕೊಳ್ಳಿ. ಒಂದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅದರ ಬ್ರೈನ್ ಡ್ಯಾಮೇಜ್ ಅನ್ನು ತುಂಬಾ ಕಡಿಮೆ ಮಾಡುತ್ತೆ. ಅದನ್ನ ನಾವು ನೋಡ್ತಾನೆ ಇರಲ್ಲ, ಅದು ಫೋನ್ಗೆ ಅಷ್ಟೇ ಇರುತ್ತೆ. ಅದರಲ್ಲಿ ನಮ್ಮಮ್ಮ ಹೇಳ್ತಾರೆ, ಅದ್ರಲ್ಲಿ ಗ್ರೀನ್ ಬಟನ್ ಇದೆ, ಒಂದು ರೆಡ್ ಬಟನ್ ಇದೆ, ಅಷ್ಟೇ ಗೊತ್ತಿರೋದು ನಂಗೆ. ಸೊ ಅದೇ ಅಷ್ಟೇ ಗೊತ್ತಿದ್ರೆ ನಿಮ್ ಬ್ರೈನ್ ಇಸ್ ವೆರಿ ವೆರಿ ಸೇಫ್. ಅಷ್ಟೇ ಗೊತ್ತಿರೋದೇ ಆರೋಗ್ಯ. ಸೊ ಇದಿಷ್ಟ ಆಯ್ತು. ಯೋಗಿಕ್ ವೇ ಆಫ್ ಹೀಲಿಂಗ್ ದ ಬ್ರೈನ್, ಇಂಪ್ರೂವಿಂಗ್ ದ ಬ್ರೈನ್ ಕೆಪಾಸಿಟಿ ಅಂಡ್ ಇಂಪ್ರೂವಿಂಗ್ ದಿ ಪರ್ಫಾರ್ಮೆನ್ಸ್ ಆಫ್ ದ ಬ್ರೈನ್. ಇದು ಬೇಕಾಗಿರೋದು. ಹೇಗೆ? ಯಾವ್ದಾದ್ರು ಒಂದು ಶ್ಲೋಕ ಹೇಳಿ. ಮನೋಜವಂ ಮಾರುತುಲ್ಯ ವೇಗಂ. ನಮ್ಮಲ್ಲಿ ಓಂ ಬಳಸಿ ಹೇಳ್ತೀವಲ್ವಾ, ಓಂ ಅಂಡ್ ಅಹ. ಹೌದು, ಬಳಸ್ತೀವ. ಓಂ ನಮೋ ಭಗವತೆ ರುದ್ರಾಯ, ಏನಾದ್ರೂ ಆಗ್ಬೋದು, ರುದ್ರ ಹೇಳ್ಬೋದು, ವಿಷ್ಣು. ಆ ಓಂ ಇದೆಯಲ್ಲ, ಇಟ್ ಈಸ್ ಪ್ಯೂರ್ ಸೈನ್ಸ್, ವೈಬ್ರೇಟಿಂಗ್ ಸೈನ್ಸ್ ಅಂತ. ಓಂ ಇಸ್ ಎ ಕಾಂಬಿನೇಷನ್ ಆಫ್ 3 ಅಕ್ಷರ, ಆ, ಉ, ಮ. ಆ ಅಂತಂದ್ರೆ ಗಂಟಲು ಕ್ಲೀನ್ ಆಗ್ತಾ ಬರುತ್ತೆ, ಆ ಗಂಟಲು ಕ್ಲೀನ್ ಆಗುತ್ತೆ. ಊ ಅಂದ್ರೆ ಲಂಗ್ಸ್ ಕ್ಲೀನ್ ಆಗುತ್ತೆ, ಅಂದ್ರೆ ಬ್ರೈನ್ ಕ್ಲೀನ್ ಆಗುತ್ತೆ. 3 ಕ್ಲೆನ್ಸರ್ಸ್ ಅದು. ಯೋಗದ ದ ಬೇಸಿಕ್ ಆಫ್ ಪ್ರಾಣಾಯಾಮ ಈಸ್ ಆ, ಉ, ಮ. ಆ ಎಷ್ಟು ದೀರ್ಘವಾಗಿ ಬೇಕಿದ್ರು ಹೇಳ್ಬೋದು, ಊ ದೀರ್ಘವಾಗಿ ಹೇಳ್ಬೋದು, 3 ಆಯ್ತು. ಈ 3 10 ಸಲ ಹೇಳಿದ್ರೆ ಎವ್ರಿ ಡೇ ಗಂಟ್ಲು ಕ್ಲೀನ್ ಆಗುತ್ತೆ, ಲಂಗ್ಸ್ ಕ್ಲೀನ್ ಆಗುತ್ತೆ, ಬ್ರೈನ್ ಕ್ಲೀನ್ ಆಗುತ್ತೆ, ವೈಬ್ರೇಟ್ ಆಗುತ್ತೆ. ಅಂದ್ರೆ ನೀವು ಕಸ ಹೊಡೆದಂಗೆ, ಧೂಳಿದೆ ಕಸ ಹೊಡಿತೀವಲ್ಲ ಅಷ್ಟೇ, ಇಲ್ಲಿ ಮೈಕ್ರೋ ಡಸ್ಟ್ಗಳಿರುತ್ತಲ್ಲ
ಮತ್ತೆ ಎಲ್ಲೆಲ್ಲೋ ಬ್ಲಡ್ ಕ್ಲಾಟಿಂಗ್ಸ್ ಇರುತ್ತೆ, ಸರಿಯಾಗಿ ಹರಿದಿರಲ್ಲ, ಎಲ್ಲವೂ ರಿಯಾಕ್ಟಿವೇಟ್ ಆಗ್ಬಿಡುತ್ತೆ. ಇದನ್ನ ನಾನೊಂದು 50 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ. ನನ್ನ ಬ್ರೈನ್ ಪವರ್ಗೆ ಕಾರಣ ಇದೇನೆ. ವಂಡರ್ಫುಲ್. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಂದು ಮಂತ್ರದಲ್ಲಿ ಓಂಕಾರ ಇಟ್ಟು ಅಲ್ಲಿಂದ ಶ್ಲೋಕ ಶುರು ಮಾಡಿಸ್ತಾ ಇದ್ರು. ಓಂಕಾರ ಏನಾದ್ರೂ ಒಂದು ನೆಪದಲ್ಲಿ ಹೇಳು ಅಂತ ಅಷ್ಟೇ. ಲಾಸ್ಟ್ ಅಲ್ಲಿ ಅಹಾ ಅಂತ ಇರುತ್ತೆ. ನೀವು ಯಾವುದೇ ಮಂತ್ರಗಳ ಸಾಲಿನಲ್ಲಿ ಮೊದಲನೇ ಸಾಲು ಎಂಡ್ ಆಗ್ಬೇಕಾದ್ರೆ ಅಂತ ಬರುತ್ತೆ, ಲಾಸ್ಟ್ ಅಲ್ಲಿ ಎಂಡ್ ಆಗ್ಬೇಕಂದ್ರೆ ಅಹಾ ಅಂತ ಬರುತ್ತೆ, ಅಹಾ ಅಂತ ಬರುತ್ತೆ ಅಲ್ವಾ. ಅಂತಂದ್ರೆ ಭ್ರಾಮರಿ ಪ್ರಾಣಾಯಾಮ ಅಂತ. ಭ್ರಾಮರಿ ಅಂದ್ರೆ ಮಕಾರದ ಮುಖಾಂತರ ಬ್ರೈನ್ ಅನ್ನ ಕ್ಲೀನ್ ಮಾಡೋದು. ಅಹಾ ಅಂತಂದ್ರೆ ಧೌತಿ ಪ್ರಾಣಾಯಾಮ ಅಂತ. ಎಕ್ಸೇಲ್ ಆಗ್ತಾ ಇದೆ, ಒಂದು ಬಾಯಿ ಮುಚ್ಕೊಂಡು ಬ್ರೈನ್ ಕ್ಲೀನ್ ಮಾಡ್ತಾ ಇದೀವಿ, ಇನ್ನೊಂದು ಎಕ್ಸೇಲ್ ಮಾಡ್ಕೊಂಡು ಧೌತಿ ಮಾಡ್ತಾ ಇದ್ದೀವಿ. ಈ ಎರಡು ಬ್ಯೂಟಿಫುಲ್ ಪ್ರಾಣಾಯಾಮಗಳು. ಇದು ಒಂದ್ ಕಡೆ ಒಂದು ಸ್ಪಿರಿಚುಯಾಲಿಟಿನ ಒಂದ್ ಕಡೆ ತಗೊಂಡು ಹೋಗುತ್ತೆ, ಅದನ್ನ ರಚನೆ ಮಾಡಿರೋ ರೀತಿ ಒಂದ್ ಕಡೆ ಹೆಲ್ತ್ಗೂ ಎಷ್ಟು ರಿಲೇಟ್ ಆಗಿದೆ ಅಂತ. ದಿಸ್ ಇಸ್ ವಾವ್. ಆಕ್ಚುಲ್ ಆಗಿ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ, ಸನಾತನ ಅಂತಂದ್ರೆ 2 ರೀತಿ ಇಟ್ಕೊಳ್ಳೋಣ. ನಾನು ಹೊಸ ಡೆಫಿನೇಷನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಅರ್ಥ ಮಾಡ್ಕೊಂಡಿದ್ದ ಡೆಫಿನೇಷನ್. ಸನಾತನ ಅಂದ್ರೆ ಓಲ್ಡೆಸ್ಟ್ ಅಂತ, ಅಂದ್ರೆ ವೈಸೆಸ್ಟ್ ಅಂತಾನು ಕೂಡ ಹೌದು. ಅಲ್ಲಿ ಇದ್ದದ್ದೆಲ್ಲ ತಪ್ಪ, ಇದ್ದದ್ದೆಲ್ಲ ಸರಿನಾ ಅಂತಂದ್ರೆ 2 ಅಲ್ಲ. ಅಲ್ಲಿ ಕೆಲವು ತಪ್ಪುಗಳು ಇತ್ತು, ಕೆಲವು ಸರಿಗಳು ಇತ್ತು. ಸರಿಗಳನ್ನೆಲ್ಲ ಇವತ್ತಿಗೂ ತಗೋಣ, ತಪ್ಪುಗಳಿದ್ರೆ ಮಾಡಿಫೈ ಮಾಡಿ, ತಿದ್ದುವಿಕೆ ಮಾಡಿ ಅಥವಾ ರಿಜೆಕ್ಟ್ ಮಾಡಿ, ಇಷ್ಟೇ. ದಿಸ್ ಇಸ್ ಸನಾತನ. ಈ ಓಂಕಾರ ಎಲ್ಲ ಸನಾತನ, ಆರೋಗ್ಯಕ್ಕೆ ಸೀಮಿತ ಆಗಿದ್ದಂಥದ್ದು. ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಸಾಮಾಜಿಕ ಆರೋಗ್ಯ. ಆ ಇಡೀ ಮನೆ ಚೆನ್ನಾಗಿರ್ಬೇಕು. ಆ ಮನೆ ಚೆನ್ನಾಗಿದೆ, ರಿಲೇಷನ್ಸ್ ಚೆನ್ನಾಗಿದ್ದಾರೆ, ವಾತಾವರಣ ಚೆನ್ನಾಗಿದೆ, ನೈಬರ್ಸ್ ಚೆನ್ನಾಗಿದ್ದಾರೆ, ಲೊಕ್ಯಾಲಿಟಿ ಚೆನ್ನಾಗಿದೆ, ಊರ್ ಚೆನ್ನಾಗಿದೆ. ಈ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಹೀಗೆಲ್ಲ ಇರ್ಬೇಕು. ಆರಾಮಾಗಿರುತ್ತೆ ಬ್ರೈನು. ಮನಸ್ಸು ಆರಾಮಾಗಿದೆ ಅಂತಂದ್ರೆ ಬ್ರೈನ್ ಆರಾಮಾಗಿದೆ ಅಂತ. ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇರೋದು ಎಲ್ಲಿ ಅಂತಂದ್ರೆ ಹಾರ್ಟ್ ಅಲ್ಲ, ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇರೋದು ಇಲ್ಲಿ. ಇದರ ಪ್ರೆಷರ್ ಜಾಸ್ತಿ ಆದ್ರೆ ಬ್ರೀತಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬ್ರೀತಿಂಗ್ ಪ್ರೆಷರ್ ಜಾಸ್ತಿ ಆಯ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಪ್ರಾಣಾಯಾಮದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬ್ರೀತಿಂಗ್ ಪ್ರೆಷರ್ ನ ರೆಗ್ಯುಲೇಟ್ ಮಾಡ್ತೀವಿ, ಮೈಂಡ್ ಪ್ರೆಷರ್ ರೆಗ್ಯುಲೇಟ್ ಆಗುತ್ತೆ, ಬ್ರೈನ್ ಪ್ರೆಷರ್ ರೆಗ್ಯುಲೇಟ್ ಆಗುತ್ತೆ, ಮತ್ತೆ ಬ್ಲಡ್ ಪ್ರೆಷರ್ ರೆಗ್ಯುಲೇಟ್ ಆಗುತ್ತೆ. ಫಿಸಿಕಲ್ ಅಂಡ್ ಮೆಂಟಲ್ 2 ಆಗುತ್ತೆ. ಹಾರ್ಡ್ವೇರು ರೆಗ್ಯುಲೇಟ್ ಆಗುತ್ತೆ, ಸಾಫ್ಟ್ವೇರು ರೆಗ್ಯುಲೇಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಫೋನ್ ಇಂದ ಶುರು ಆದಂತದ್ದು ಬರೀ ಫೋನ್ ಅಲ್ಲ, ಈ ತರದ ಬೇಕಾದಷ್ಟು ಅಡಿಕ್ಷನ್ಗಳಲ್ಲಿ ನಾವಿದ್ದೀವಲ್ವಾ, ಅಡಿಕ್ಷನ್ ಇಂದ ಹೊರಗೆ ತರುವಂತದ್ದು ಒಂದು. ಇದು ಯಾರೋ ಒಬ್ರು ಬಲವಂತ ಮಾಡಿ ಸಿಲೆಬಸ್ ಕೊಟ್ಟು ಹೀಗೆ ನೀವು ಮಾಡಿ ಅಂತ ಹೇಳಕ್ಕಾಗಲ್ಲ. ಒಂದ್ಸಲ ಅವೇರ್ನೆಸ್ ಬಂದ್ರೆ ಸಾಕು, ಇದು ಬೇಕು, ಆದ್ರೆ ತಕ್ಕ ಮಟ್ಟಿಗೆ ಬೇಡ ಅಂತ ಅನ್ನಿಸ್ಬೇಕು. ನಂಗೆ ಫೋನ್ ಇರಬೇಕು, ಆದ್ರೆ ಅದೇ ನನ್ನ ಜೀವನ ಅಲ್ಲ ಅಂತ ಅನ್ನಿಸ್ಬೇಕು. ಸೊ ಹಾಗೆ ಅನ್ಸಿದ ತಕ್ಷಣನೇ, ಅವೇರ್ನೆಸ್ ಶುರು ಆಗಿದ ತಕ್ಷಣನೇ ದೂರದಲ್ಲಿ ಇಡ್ಲಿಕ್ಕೆ ಶುರು ಮಾಡಿ. ನಾನು ಮಲಗುವಾಗ ಎಲ್ಲೋ ಮೂಲೆಯಲ್ಲಿ ಇಟ್ಟಿರ್ತೀನಿ, ಕೈಗೆ ಸಿಗೋಂಗೂ ಇರಬೇಕು, ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿರಬೇಕು. ಮಂಚದ ಕೆಳಗಿಟ್ಟಿರ್ತೀನಿ. ಸೊ ತುಂಬಾ ಡಿಸ್ಟೆನ್ಸ್ ಇರುತ್ತೆ, ನನಗೂ ಅದಕ್ಕೂ ಒಂದು 6-7 ಅಡಿ ಡಿಸ್ಟೆನ್ಸ್ ಇರುತ್ತೆ. ನಂಗೆ ಗೊತ್ತಿರುತ್ತೆ ಇಂಥ ಕಡೆ ಇದೆ ಅಂತ. ಹೆಚ್ಚಂದ್ರೆ ನಾನು ಎದ್ದು ಬಂದು ತಗೋಬೇಕು ಅಷ್ಟೇ. ಸೊ ಪಕ್ಕದಲ್ಲೇ ಇರಬೇಕು ಅನ್ನುವ ಒಂದು ಮೂಡ್ ತೆಗೆದ್ರೆ, ಅದಾದ್ಮೇಲೆ ಪ್ರತಿನಿತ್ಯ ಇದನ್ನ ಮಾಡ್ಬೋದು. ಅಕಾರ, ಉಕಾರ, ಮಕಾರ 3 ಸಪರೇಟ್ ಆಗಿ 10 ಸಲ, 3 ಸೇರಿ 1 ಸಲ, ಅಂದ್ರೆ ಒಂದು ಓಂಕಾರ, ಆ ತರ 10 ಸಲ. ಸೊ 40 ಸಲ ಸೌಂಡ್ ಕೊಟ್ಟು ಪ್ರಾಣಾಯಾಮಗಳು ಮಾಡಿಬಿಟ್ರೆ, ಇದು ಪ್ರಾಣಾಯಾಮ, ಧ್ಯಾನ, ಮೆಡಿಟೇಷನ್ನು, ಎನರ್ಜಿ ಎಲ್ಲವೂ ಇದೇನೆ. ಇದಕ್ಕೆ ಧರ್ಮದ ಲೇಪನ ಬೇಡ. ಅಂದ್ರೆ ಹಿಂದೂಗಳು ಮಾತ್ರ ಹೇಳಬೇಕು ಅನ್ನುವ ಲೇಪನ ಬೇಡ. ಯಾರು ಆರೋಗ್ಯವಾಗಿರ್ಬೇಕು ಅವರೆಲ್ಲರೂ ಹೇಳ್ಬೋದು ಇದನ್ನು. ಯಾರಿಗೋ ನಂಗೆ ಅದು ಇಷ್ಟ ಇಲ್ಲ, ಓಂಕಾರ ಹೇಳೋದು ಇಷ್ಟ ಇಲ್ಲ ಅಂತಂದ್ರೆ ಅಷ್ಟೇ ಸಾಕು, ಸುಮ್ನೆ ಮಕಾರ ಸಾಕು. 2 ಹೇಳಿದ್ರೆ ಜಾಸ್ತಿ ಸಿಗ್ತದೆ ಬೆನಿಫಿಟ್. ಬೇಡ, ನಂಗದು ಧರ್ಮ, ಅದು ಬೇರೆ ಧರ್ಮ, ನಾನು ಅದನ್ನ ಹೇಳಲ್ಲ, ನಮ್ಮಲ್ಲಿ ಹೇಳೋ ಪದ್ಧತಿ ಇಲ್ಲ ಅಂತ ಅನ್ಸಿದ್ರೆ ಮಕಾರವನ್ನ ಹೇಳಿ ಸಾಕು. ಇಷ್ಟು ಮಾಡಿದ್ರೆ ಪ್ರತಿನಿತ್ಯ ಬ್ರೈನ್ ಕ್ಲೆನ್ಸರ್, ಥ್ರೋಟ್ ಕ್ಲೆನ್ಸರ್, ಲಂಗ್ ಕ್ಲೆನ್ಸರ್. ಇಷ್ಟು. ಮೊನ್ನೆ ನೀವು ನಂಗೆ ಒಂದು ಇಂಟರ್ವ್ಯೂ ನೋಡುವಂತ ಒಂದು ಲಿಂಕ್ ಕಳಿಸಿದ್ರಿ. BK ಶಿವಾನಿ ಅವರ ಜೊತೆಗೆ ಮಾತಾಡಿರುವ ಒಂದು ಪಾಡ್ಕಾಸ್ಟ್ ನಾವು ನೋಡಿದ್ವಿ. ಅದರಲ್ಲೂ ಕೂಡ ನೀವು ಹೇಳಿದ್ನೇ ಹೇಳಿದ್ರಲ್ವಾ, ಅಂದ್ರೆ ಮೆಂಟಲ್ ಅಂಡ್ ಫಿಸಿಕಲ್
ಏನೇ ನಾವು ಆರೋಗ್ಯ ಸರಿ ಮಾಡ್ಕೋಬೇಕು ಅಂತ ಚೆನ್ನಾಗಿ ತಿನ್ಬೋದು, ಯೋಗಾನೋ ಎಕ್ಸಸೈಸೋ ಏನೋ ಮಾಡ್ಬೋದು, ಜೊತೆಗೆ ನಮ್ಮ ಥಾಟ್ಸ್ ಕೂಡ ಅಷ್ಟೇ ಕ್ಲೀನ್ ಆಗಿರ್ಬೇಕು, ನಮ್ಮ ಆಲೋಚನೆಗಳು. ದಟ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಟು ಹೆಲ್ತ್ ಅಂತ. ಕರೆಕ್ಟ್. ಅದರಲ್ಲೇ ಒಂದು ಕೋಟ್ ಕೊಟ್ಟಿದ್ದಾರೆ, ಶಿವಾನಿ ಅವರು ಒಂದು ಕೋಟ್ ಕೊಡ್ತಾರೆ, ನಾನು ಅದನ್ನ ಹೇಳ್ತಾ ಇರ್ತೀನಿ. ಸೈಕೋ ಸೊಮ್ಯಾಟಿಕ್. ಇವತ್ತು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಯಾವುದೇ ರೋಗಕ್ಕೆ ಹೆಸರು ಕೊಡೋದು ದಿಸ್ ಇಸ್ ಎ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತ. ಅಂದ್ರೆ ಫಿಸಿಕಲ್ ಮೆಂಟಲ್ ಪ್ರಾಬ್ಲಮ್. ಎಲ್ಲಿಂದ ಶುರು ಆಗಿದ್ದು? ಸೈಕೋ ಅಲ್ವಾ? ಹಾಗಿದ್ರೆ ಕೆಡಕ್ಕೆ ಯಾವ್ದು ಕಾರಣ ಆಗತ್ತೆ? ಸರಿ ಮಾಡೋಕ್ಕೂ ಅದೇ ಕಾರಣ ಅಲ್ವಾ? ಅಷ್ಟೇ. ಹೌದು. ಅದನ್ನೇ ಸರಿ ಮಾಡ್ಕೊಂಡ್ರೆ ಆಯ್ತಲ್ವಾ? ರೈಟ್. ಮನಸ್ಸು ಕೆಟ್ಟಿದ್ರಿಂದ ದೇಹ ಕೆಡ್ತೋ, ಅದೇ ಮನ್ಸು ಸರಿ ಮಾಡ್ಕೊಂಡ್ರೆ ದೇಹನೂ ಸರಿ ಹೋಗ್ಬೇಕಲ್ವಾ? ಹೌದು. ಇಷ್ಟೇ ಥಾಟ್ ಪ್ರೋಸೆಸ್. ಬ್ಯೂಟಿಫುಲ್. ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಸರ್ವೇ ಜನಃ ಸುಖಿನೋ ಭವಂತು ಅಂತ ಅದಕ್ಕೆ ಹೇಳೋದಲ್ವಾ? ಚೆನ್ನಾಗಿರ್ಬೇಕು ಎಲ್ರು, ರೈಟ್. ಆರೋಗ್ಯವಾಗಿರ್ಬೇಕು. ಅವಾಗ ಎಲ್ಲರ ಜೊತೆ ಮಾತಾಡಬಹುದು. ನಮ್ಮ ಸುತ್ತ ಇರೋರಲ್ಲಿ ಎಲ್ಲರಲ್ಲೂ ಅನಾರೋಗ್ಯ ಇದ್ರೆ ಏನಂತ ಮಾತಾಡೋದು? ನಾನೊಬ್ಬ ಆರೋಗ್ಯ ಇಟ್ಕೊಂಡು ಏನ್ ಮಾಡೋದು ಅಲ್ವಾ? ಈ ನಿಮ್ಮ ಥಾಟ್ ಪ್ರಾಸೆಸ್ಗೆನೆ ನಿಮ್ಮನ್ನ ತುಂಬಾ ಇಷ್ಟಪಡೋದು. ಸುಮ್ಮನೆ ಮೊನ್ನೆ ನಮ್ದೊಂದು ಮೀಟಿಂಗ್ ಆಯ್ತಲ್ಲ, ಅದ್ರ ಬಗ್ಗೆ ನಮ್ಮ GSS ಮಾಧ್ಯಮ ಆಡಿಯನ್ಸ್ ಕೆಲವರು, ಅದರಲ್ಲೂ ನಮ್ಮ ಮೈಸೂರಿನವರೇ ಆದರೆ ಕನೆಕ್ಟ್ ಆಗಕ್ಕೆ ಈಸಿ ಅಂತ ಮೈಸೂರಿನವ್ರನ್ನ ಒಂದು 15 ಜನನ ಕರೆದಿದ್ವಿ. ಸೊ ನೀವು ಬರಕ್ಕೆ ಮುಂಚೆನೂ ಅವ್ರನ್ನ ಹಾಗೆ ಮಾತಾಡಿಸ್ತಿದ್ದೆ. ಅವ್ರು ಹೇಳೋದು ಒಂದೇ, ಅವರು ಹೇಳಿದಾರಲ್ವಾ, ನಮಗದು ಎಷ್ಟು ಮನಸ್ಸಿಗೆ ನಾಟುತ್ತೆ ಅಂದರೆ, ಯಾಕೆ ನಾಟುತ್ತೆ ಅಂದರೆ ಸಿಂಪಲ್ ಆಗಿದೆ, ಅದು ಈಸಿ ಟು ಇಂಪ್ಲಿಮೆಂಟ್ ಡೈರೆಕ್ಟ್ಲಿ. ಅದ್ರ ಬಗ್ಗೆ ಎರಡನೇ ಥಾಟ್ ಮಾಡಬೇಕಾ ಬೇಡವಾ, ಸರಿನಾ ಇಲ್ಲೋ ಅನ್ಸುತ್ತೆ, ಎಲ್ಲರೂ ನೋಡೋಣವಾ ಕೇಳೋಣ ಅಂತ ಅನ್ಸೋದೇ ಇಲ್ಲ. ಅದ್ರಲ್ಲಿ ಏನಿದೆ, ಖರ್ಚು ಇಲ್ಲ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅವ್ರು ಹೇಳೋದ್ರಲ್ಲಿ ಖರ್ಚು ಇಲ್ಲ, ಕಷ್ಟನೂ ಇಲ್ಲ ಅಂತ. ದಟ್ ಈಸ್ ವೈ ನೀವು ಅತ್ಯಂತ ಪ್ರೀತಿ ಪಾತ್ರರು, ಗೌರವಕ್ಕೆ ಪಾತ್ರರು. ಅದೇನೆ, ಎಲ್ಲರೂ ಚೆನ್ನಾಗಿದ್ದಾಗಷ್ಟೇ ನಾವು ಚೆನ್ನಾಗಿರೋದಕ್ಕೆ ಅರ್ಥ ಇದೆ. ಒಂದು ಇಡೀ ಊರಲ್ಲಿ ಬಡವರೇ ಇದ್ದು ಒಬ್ಬ ಶ್ರೀಮಂತ ಇದ್ರೆ ಅವನ್ನ ಹೇಟ್ ಮಾಡಲ್ವಾ ಎಲ್ರು? ಭೂತಯ್ಯನ ಮಗ ಅಯ್ಯೋ ಫಿಲಮ್. ಇಡೀ ಊರು ಬಡತನದಲ್ಲಿರುತ್ತೆ, ಅಂದ್ರೆ ಶ್ರೀಮಂತಿಕೆ ಇಲ್ಲ ಅಲ್ಲಿ ಒಬ್ಬನೇ ಒಬ್ಬ ಶ್ರೀಮಂತ, ಅವನ್ ದರ್ಪ ಅವನ್ ತೋರಿಸ್ತಾ ಇರ್ತಾನೆ, ಅವ್ನು ಇಷ್ಟಪಡ್ತಾರ ಯಾರಾದ್ರು? ಹಾಗೇನೆ ಇಡೀ ಊರು ರೋಗದಲ್ಲಿದ್ದು ನಾನೊಬ್ಬ ಆರೋಗ್ಯವಾಗಿದ್ರೆ ಅದು ಹಿಂಸೆ ಅನ್ಸಲ್ವಾ? ಸೊ ನಂಗೆ 2 ಕೆಲಸ ಇದೆ ಆಗ. ಒಂದು, ನಾನು ಅನಾರೋಗ್ಯಕ್ಕೆ ಬರೋದು, ಅಥವಾ ಎಲ್ಲರನ್ನೂ ಆರೋಗ್ಯಕ್ಕೆ ಕರ್ಕೊಂಡ್ಬರೋದು. ಈಸಿಯೆಸ್ಟ್ ವೇ ಏನು? ನೀವು ಮಾಡ್ತಾ ಇದ್ದೀರಲ್ಲ ಅಷ್ಟೇ ಈಸಿಯೆಸ್ಟ್ ವೇ. ನಾನು ಎಲ್ಲರಿಗೂ ಹೀಲಿಂಗ್ ಕೊಡೋಕ್ಕಾಗಲ್ಲ, ಎಲ್ಲ ಜಾಗದಲ್ಲಿ ಒಟ್ಟಿಗೆ ಇರೋಕ್ಕಾಗಲ್ಲ. ಹಾಗಾಗಿ ಇದರ ಮುಖಾಂತರನೇ ನಾವೆಲ್ಲರಿಗೂ ಹೀಲ್ ಆಗುವುದು ಹೇಗೆ ಅಂತ ಹೇಳ್ಬಿಟ್ರೆ, ಇದೊಂಥರ DIY, ಅವರೇ ಮಾಡ್ಕೋಬಹುದು, ಡೂ ಇಟ್ ಯುವರ್ ಸೆಲ್ಫ್. ಇದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.